ಇದು ನೇರವಾಗಿ ನಮ್ಮ ಸರ್ಕಾರ ಆ ಬಡ ಮಹಿಳೆ ಅಕೌಂಟ್ ಕೊಟ್ಟಿರ್ತಕ್ಕಂಥ ಯೋಜನೆ ಅಧ್ಯಕ್ಷರೇ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ವಿವರಿಸಿದ್ದಾರೆ. ಅಧ್ಯಕ್ಷರೇ, ಕರ್ನಾಟಕವನ್ನು ಆರ್ಥಿಕವಾಗಿ ಗಮನಿಸಿದರೆ ಅದರ ಪರಿಣಾಮ ಇಡೀ ದೇಶದ ಮೇಲೆ ಬೀರ್ತದೆ. ಅಧ್ಯಕ್ಷರೇ, ಇವತ್ತು 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು 1.25 ಲಕ್ಷ ಕೋಟಿಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲಗಳು ಈ ರಾಜ್ಯಕ್ಕೆ ಸಿಗದೆ ಕೇಂದ್ರದಿಂದ ವಂಚನೆಯಾಗಿದೆ. ಅಧ್ಯಕ್ಷರೇ, ಇದಾದ ಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ರದ್ದುಗೊಳಿಸಿಬಿಟ್ಟಿದೆ. ಅಧ್ಯಕ್ಷರೇ, ಕೇಂದ್ರ ಸರ್ಕಾರ 2005ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಾರಂಭ ಮಾಡಿತು. ಅವತ್ತು ಈ ಯೋಜನೆಯಲ್ಲಿ ರಾಜ್ಯದ ಕಳೆದ 20 ವರ್ಷಗಳಲ್ಲಿ ಅಧ್ಯಕ್ಷರೇ 76.89 ಲಕ್ಷ ಕಾಮಗಾರಿಗಳನ್ನು 69.3 ಸಾವಿರ ಕೋಟಿ ವೆಚ್ಚದಲ್ಲಿ ಇವತ್ತವರೆಗೂ ಕೈಗೊಳ್ಳಲಾಗಿತ್ತು. ಅಧ್ಯಕ್ಷರೇ, ಇದರಿಂದ 182.5 ಕೋಟಿ ಮಾನವ ದಿನ ಸೃಷ್ಟಿ ಮಾಡಿ ಆ ಬಡವರಿಗೆ ಯಾರು ಕೂಲಿ ಇಲ್ಲದ ವಲಸೆ ಹೋಗ್ತಾ ಇದ್ರು ಅವಗಳಿಗೆ ಆ ಗ್ರಾಮಗಳಲ್ಲೇನೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಆ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆಯಲ್ಲಿ ಮಾಡಿತ್ತು. ಅಧ್ಯಕ್ಷರೇ, ಗ್ರಾಹಕ ಬೆಲೆ ಸೂಚ್ಯಂಕ ನೋಡಿದಾಗ ಕರ್ನಾಟಕ ಪ್ರಕಾರ ಜನ ಏನು ಕೊಂಡ್ಕೊಳ್ತಾ ಇದ್ರು ಆ ಶಕ್ತಿ ಇವತ್ತು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಅವರಿಗೆ ಆ ಶಕ್ತಿಯುತವಾಗಿ ಕೊಂಡುಕೊಳ್ಳೋ ಶಕ್ತಿಯನ್ನು ಮಾಡಿದ್ದು ಆ ಮನ್ರೇಗಾ ಯೋಜನೆ. ಅಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು. ಇವತ್ತು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವನಿಧಿ ಎಂಬ 5 ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಇದುವರೆಗೆ 1,16,706 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಿದ್ದೀವಿ. ಅಧ್ಯಕ್ಷರೇ, ಅಷ್ಟು ಹಣ ಖರ್ಚು ಮಾಡಿದ್ರಿಂದ ಇವತ್ತು ಲಕ್ಷಾಂತರ ಕುಟುಂಬಗಳ ಭವಿಷ್ಯ ಇವತ್ತು ಒಳ್ಳೆಯದಾಗಿದೆ. ಅಧ್ಯಕ್ಷರೇ, ಹೇಳಿದ ವಿರೋಧ ಪಕ್ಷದವರು ಈ ಉದ್ಯೋಗ ಯೋಜನೆ ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿಲ್ಲ ಅಂದ್ರೆ ಇವತ್ತು 1,16,706 ಕೋಟಿ ರೂಪಾಯಿಗಳು ನೇರವಾಗಿ ಅವರ ಅಕೌಂಟ್ಗೆ ಹೋಗಿದೆ. ಅಧ್ಯಕ್ಷರೇ, ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ, ಕಮಿಷನ್ ಇಲ್ಲ, ಎಂಥದ್ದಿಲ್ಲ. ಅಧ್ಯಕ್ಷರೇ, ಇದು ನೇರವಾಗಿ ನಮ್ಮ ಸರ್ಕಾರ ಆ ಬಡ ಮಹಿಳೆ ಅಕೌಂಟ್ ಕೊಟ್ಟಿರ್ತಕ್ಕಂಥ ಯೋಜನೆ. ಅಧ್ಯಕ್ಷರೇ, ಬ್ಯಾಂಕ್ ಖಾತೆಗಳಿಗೆ ಸರ್ಕಾರದಿಂದ ನಗದು ವರ್ಗಾವಣೆ ಪಡೆದ ಕುಟುಂಬ ಪ್ರಮಾಣ 22ರಲ್ಲಿ 9.3% ಅಧ್ಯಕ್ಷರೇ, ಅದು ಇವತ್ತು 24ರ ವೇಳೆಗೆ ಅಂದರೆ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಇವತ್ತದು 72 ಏರಿಕೆ ಆಗಿದೆ. ಅಂದ್ರೆ ಅಧ್ಯಕ್ಷರೇ, ಸರ್ಕಾರದ ಯೋಜನೆಗಳಿಂದ ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ? ಇವತ್ತು 29.3ರಿಂದ ಇವತ್ತು 72.3 ಅಷ್ಟು ಇವತ್ತು ಜೀವನ ಮಟ್ಟ ಉತ್ತಮವಾಗಿದೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಅಧ್ಯಕ್ಷರೇ, ಇವತ್ತು ಶಕ್ತಿ ಯೋಜನೆ ಮಹಿಳೆಯರ ಬದುಕಿನಲ್ಲಿ ನಮ್ಮ ಅಜಿತ್ ಪ್ರೇಮ್ಜಿ ವಿಶ್ವವಿದ್ಯಾಲಯ ಒಂದು ಸಮೀಕ್ಷೆಯನ್ನು ಮಾಡ್ತು. ಅಧ್ಯಕ್ಷರೇ, ಆ ಸಮೀಕ್ಷೆ ಪ್ರಕಾರ ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಪ್ರದೇಶಗಳು ಸೇರಿದಂತೆ ಅನೇಕ ಮಾರ್ಗಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ಪುರುಷರಿಗಿಂತ ಹೆಚ್ಚಾಗಿದೆ. ಅಂದರೆ ಈ ಯೋಜನೆಯ ಪ್ರತಿ ಮಹಿಳೆಗೆ ಮಾಸಿಕ 1,500 ರೂಪಾಯಿಯಿಂದ 2,000 ಉಳಿತಾಯ ಆಗಿದೆ. ಅಧ್ಯಕ್ಷರೇ, ಇವತ್ತು ರಾಜ್ಯಾದ್ಯಂತ ಕೂಡ 19% ಮತ್ತು ಬೆಂಗಳೂರಿನಲ್ಲಿ
ಅನೇಕ ಕಡೆ ಹುದ್ದೆ ಹೋಗ್ತಕ್ಕಂಥ ಮಹಿಳೆಯರು, ಯುವಕರು, ಗಾರ್ಮೆಂಟ್ಸ್ ಹೋಗ್ತಕ್ಕಂಥವರು ಇವರ ಪ್ರಮಾಣ 34ರಷ್ಟು ಉತ್ತಮ ಸಂಬಳ ಪಡಿತಕ್ಕಂಥವರು 83% ಇವತ್ತು ಜನರಿಗೆ ಈ ಸೇವೆ ಸಿಕ್ಕಿದೆ. ಅಧ್ಯಕ್ಷರೇ ಇವತ್ತು ಹೇಳ್ತಾರೆ ಶಕ್ತಿ ಯೋಜನೆಯಿಂದ ಏನೂ ಆಗಿಲ್ಲ ಅಂದ್ರೆ ಇಷ್ಟೊಂದು ಲಕ್ಷ ಜನಕ್ಕೆ ಹೇಗೆ ಅನುಕೂಲ ಆಯಿತು ಅಧ್ಯಕ್ಷ. ಆಮೇಲೆ ಇವತ್ತು ಏನು ಅನ್ನಭಾಗ್ಯ, ಸಿದ್ದರಾಮಣ್ಣವರ ಕನಸು, ಹಸಿವು ಮುಕ್ತ ಕರ್ನಾಟಕವನ್ನು ಮಾಡತಕ್ಕಂಥ ಕನಸು ಸಿದ್ದರಾಮಣ್ಣವರದು ಅನ್ನಭಾಗ್ಯ. ಇವತ್ತು ಈ ಅನ್ನಭಾಗ್ಯ ಮಾಡೋದ್ರಿಂದ ಅಧ್ಯಕ್ಷರೇ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಅನೇಕ ಕುಟುಂಬಗಳಲ್ಲಿ ಅನೇಕ ಭಾಗಗಳಲ್ಲಿ ಅನ್ನ ಬಹಳ ಅಪರೂಪ ಆಗ್ತಾ ಇತ್ತು ಅಧ್ಯಕ್ಷರೇ. ಇಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಏನು ನೀರಾವರಿ ಭಾಗಗಳಿದೆ ಅಲ್ಲಿ ಭತ್ತ ಬೆಳೀತಾರೆ, ಅವ್ರಿಗೇನು ಸಮಸ್ಯೆ ಇಲ್ಲ, ಅನ್ನಕ್ಕೆ ಕೊರತೆ ಇಲ್ಲ ಅಧ್ಯಕ್ಷರೇ. ನಮ್ಮ ಭಾಗಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ನೀರಾವರಿ ಯಾವುದು ಇಲ್ಲ ಅಧ್ಯಕ್ಷರೇ. ಕೆರೆಗಳು, ನದಿಗಳು ಯಾವುದು ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಈ ಚಿಕ್ಕನ್ನಲ್ಲಿ ನಮಗೆ ಬರೀ ರಾಗಿ ಬೆಳಿತೀವಿ, ನಮ್ಮ ಮನೆಗಳಲ್ಲಿ ಬರೀ ರಾಗಿ ಮುದ್ದೆನೆ. ನಾವು ಅನ್ನ ಉಣ್ಣಬೇಕು ಅಂದರೆ ಅದು ಹಬ್ಬ ಬರಬೇಕು ಅಧ್ಯಕ್ಷರೇ, ಇಲ್ಲ ಮನೆಗೆ ಯಾವುದು ನೆಂಟರು ಬರಬೇಕು. ಇಂಥ ಪರಿಸ್ಥಿತಿ ಅಧ್ಯಕ್ಷ ನಮ್ಮ ಭಾಗದಲ್ಲಿ. ಇವತ್ತು ಸಿದ್ದರಾಮಣ್ಣವರು ಪ್ರತಿಯೊಬ್ಬರಿಗೂ 10 ಅಕ್ಕಿ ಕೊಟ್ಟ ಮೇಲೆ ಪ್ರತಿಯೊಬ್ಬ ಕೂಲಿಯವರ ಮನೆಯಲ್ಲಿ, ಪ್ರತಿಯೊಬ್ಬ ತಾಯಿಯವರ ಮನೆಯಲ್ಲಿ ಹಿಂದೊಂದು ಕಾಲದಲ್ಲಿ ಆ ಮಹಿಳೆ 10 kg ಅಲ್ಲ 5 kg ಅಂತೇಳಿ ಕರೆಕ್ಷನ್ ಮಾಡಿ ಹೇಳಿ. ಒಟ್ಟು 10 kg ಅಣ್ಣ, ಆಯ್ತಣ್ಣ, ಒಟ್ಟು 10 kg ಒಪ್ಕೊಳ್ತೀವಿ ಸುರೇಶ್ ಅಣ್ಣ, 5 ಆಯ್ತಣ್ಣ. ಹಾಗೆ ಅಧ್ಯಕ್ಷರೇ ಇವತ್ತು ಈ ಬಡ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಕೂಲಿ ಮಾಡಿದ ಜನ ರೇಷನ್ ಅಂಗಡಿಗೆ ಹೋಗಿ 2 kg 5 kg ಕೊಂಡ್ಕೊಂಡ್ ಬರ್ತಾ ಇದ್ರು. ಇವತ್ತು ಪ್ರತಿಯೊಬ್ಬ ಬಡವರ ಅಧ್ಯಕ್ಷರೇ ಮೂಟಿಗಟ್ಟಲೆ ಅಕ್ಕಿ ಇದೆ. ಇದು ಯಾರಿಂದ ಬಂತು? ಸಿದ್ದರಾಮಣ್ಣವರು ಈ ರಾಜ್ಯ ಕೊಟ್ಟರಲ್ಲ ಅನ್ನಭಾಗ್ಯ, ಆ ಯೋಜನೆಯಿಂದ ಇವತ್ತು ಎಲ್ಲ ಕೂಡ ಬಡವರಿಗೆ ನೆಮ್ಮದಿಯಾಗಿ ತನ್ನ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೆ ಒಂದು ಅನ್ನ ಕೊಡಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರೇ. ಇವತ್ತು ಗೃಹಲಕ್ಷ್ಮಿಯಲ್ಲಿ 80% ಮಹಿಳೆಯರು ಇವತ್ತು ಹೆಚ್ಚು ಆರ್ಥಿಕವಾಗಿ ಸ್ವತಂತ್ರವಾಗಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯ ಆಗಿದೆ ಅಧ್ಯಕ್ಷರೇ. ಜೊತೆಗೆ ಈ ಗ್ರಾಮಗಳ ಅಧ್ಯಕ್ಷರೇ ಈ ಸಣ್ಣ ಸಣ್ಣ ಆಡಿಗಳಲ್ಲಿ, ಅಟ್ಟೆಗಳಲ್ಲಿ, ಕಾಲೋನಿಗಳಲ್ಲಿ 100-205 ರೂಪಾಯಿ ಸಾಲ ತಗೊಳ್ತಾರೆ ಅಧ್ಯಕ್ಷರೇ. ಪಾಪ ತಾಯಿಗೆ ಆ ಮಕ್ಕಳು ಹಣ ಕೊಡ್ತಿರ್ಲಿಲ್ಲ, ಆ ಸಂದರ್ಭಗಳಲ್ಲಿ 100-200 ಸಾಲ ತಗೊಳ್ತಾ ಇದ್ರು. ಇವತ್ತು ಪರಿಸ್ಥಿತಿ ಅಧ್ಯಕ್ಷರೇ ಆ ಮಹಿಳೆಯರು 37.5% ಮಹಿಳೆಯರು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ನಮ್ಮ ಸರ್ಕಾರ ಸಹಾಯ ಮಾಡಿದೆ ಅಧ್ಯಕ್ಷರೇ. ಇವತ್ತು ಯುವ ಜನತೆ ಕೆಲಸವನ್ನು ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು ಸೃಷ್ಟಿ ಮಾಡಿದೆ ಅಂದ್ರೆ ಅದರ ಅರ್ಥ ಅಧ್ಯಕ್ಷರೇ ಈ ಎಲ್ಲ ಯೋಜನೆಗಳನ್ನು ಮಾಡಿದ್ರಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಿಜ ಇವತ್ತು MSME ಮುಖಾಂತರ ನಾವು ಏನು ಗುಡಿ ಕೈಗಾರಿಕೆಗಳನ್ನು ಪ್ರೈವೇಟ್ ಕಂಪ್ನಿಗಳಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಿ ಇವತ್ತು ಉದ್ಯೋಗ ಕೊಟ್ಟಿರೋದ್ರಿಂದ ಸಹಜವಾಗಿ ಅಧ್ಯಕ್ಷರೇ ನಮ್ಮಲ್ಲಿ 7 ಕೋಟಿ ಜನ ಇದ್ರೆ 2.5 ಕೋಟಿ ಜನ ಕೆಲಸ ಬೇಕೇ ಬೇಕಲ್ಲ. ಅದನ್ನ ಸರ್ಕಾರ ಮಾಡಿದ ಯೋಜನೆಗಳಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಸುಮಾರು ಇವತ್ತು 2 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು ಸತ್ಯ ಕೂಡ ಅಧ್ಯಕ್ಷರೇ. ಅಂದ್ರೆ ಅರ್ಥ ಮೋದಿ ಹಿಂದೆ ಹೇಳ್ತಾರೆ ಅಧ್ಯಕ್ಷರೇ. ಮೋದಿ ನಾನು ಕೂಡ ಹಿಂದೆ ಬಹಳಷ್ಟು ಭಾಷಣಗಳನ್ನ ಕೇಳಿದ್ದೆ ಅಧ್ಯಕ್ಷರೇ. ಗೌರವ ಪ್ರಧಾನಮಂತ್ರಿಗಳು ಭಾಷಣ ಮಾಡೋರು ಅಧ್ಯಕ್ಷ ಅಂದ್ರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭಾಷಣ ಮಾಡಿದ್ರು ಅಧ್ಯಕ್ಷರೇ. ಸೃಷ್ಟಿ ಆಯ್ತಾ? 12 ವರ್ಷ ಆಯ್ತು, 25 ಕೋಟಿ ಸೃಷ್ಟಿ ಆಯ್ತಾ ಅಧ್ಯಕ್ಷರೇ? ಆದರೆ ನಮ್ಮ MSMEಗಳು ಗುಡಿಕೈಗೆ ಅರ್ಥ ಏನು ಅಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್
ಒಬ್ಬ ಕುಟುಂಬ ಜೀವನ ಮಾಡಬೇಕು ಅಂದರೆ ಕೆಲಸವನ್ನು ಸೃಷ್ಟಿ ಮಾಡುವ ನಾನಾ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ಅರ್ಥ. ಅಧ್ಯಕ್ಷರೇ, ಇವತ್ತು ಪ್ರವಾಸೋದ್ಯಮಗಳಲ್ಲಿ 14.21 ಲಕ್ಷ ಹೆಕ್ಟೇರ್ ದೇಶದಲ್ಲಿ ಬೆಳೆ ಹಾನಿ ಆಯಿತು. ಅಧ್ಯಕ್ಷರೇ, ಅಂತ ಸಂತಸಕ್ಕೆ ನಾವು ಇವತ್ತು 2250 ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಪರಿಹಾರ ಕೊಟ್ಟಿದೆ. ಅಧ್ಯಕ್ಷರೇ, ಇದರೊಟ್ಟಿಗೆ ಇವತ್ತು 6 ಜಿಲ್ಲೆಗಳಲ್ಲಿ ಕಿಸಾನ್ ಮನೆಗಳ ಸ್ಥಾಪನೆ, ಬೆಳೆಗಾರರ ಅನುಕೂಲಕ್ಕಾಗಿ 14,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 6 ಶೀತಲ ಕೇಂದ್ರಗಳನ್ನು ಕೂಡ ನಾವಿವತ್ತು ನಿರ್ಮಾಣ ಮಾಡಿದ್ದೀವಿ. ಅಧ್ಯಕ್ಷರೇ, ವಿಜಯಪುರ ಜಿಲ್ಲೆಯಲ್ಲಿ ಆಲಮೇಲದಲ್ಲಿ ನೂತನವಾಗಿ ಕೈಗಾರಿಕಾ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡೋದಕ್ಕೆ 40 ಕೋಟಿ ರೂಪಾಯಿಗಳನ್ನು ಸರ್ಕಾರ ವೆಚ್ಚ ಮಾಡಿದೆ. ಅಧ್ಯಕ್ಷರೇ, ಈ ಸರ್ಕಾರ ರೈತರು ಬೆಳೀತಕ್ಕಂಥ ಬೆಳೆಗಳನ್ನು ಇವತ್ತು ಸುಮಾರು 33,729 ಕ್ವಿಂಟಲ್ ತೊಗರಿ ಬೆಳೆಯನ್ನು ಖರೀದಿ ಮಾಡಿದೆ. ಅಧ್ಯಕ್ಷರೇ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಹೆಚ್ಚಿಗೆ ಮಾವು ಬೆಳೀತಾರೆ. ಅಧ್ಯಕ್ಷರೇ, ಈ ಮಾವು ಬೆಳೀತಕ್ಕಂಥವರಿಗೆ ಇವತ್ತು ಸುಮಾರು 14,917 ರೈತರಿಗೆ 41 ಕೋಟಿ ರೂಪಾಯಿಗಳನ್ನು ಇವತ್ತು ನಮ್ಮ ಸರ್ಕಾರ ಅವರಿಗೆ ಕೊಟ್ಟಿದೆ. ಅಧ್ಯಕ್ಷರೇ, ಕಬ್ಬು ಬೆಳೆ ಮಾಡ್ತಕ್ಕಂಥ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಇವತ್ತು ಸರ್ಕಾರ 300 ಕೋಟಿ ರೂಪಾಯಿಗಳನ್ನು ಹೆಚ್ಚಿನ ನೆರವನ್ನು ಅವ್ರಿಗೆ ಕೊಟ್ಟಿದೆ. ಸರ್ಕಾರದಲ್ಲಿ ಹಣನೇ ಇಲ್ಲ, ಏನು ನಡೀತಾ ಇಲ್ಲ ಅಂದರೆ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಮೇಲೆ ಸರ್ಕಾರ ನಮ್ಮ PDPS ಯೋಜನೆಯಲ್ಲಿ ಇವತ್ತು 40 ಲಕ್ಷ ಕ್ವಿಂಟಲ್ ಇದನ್ನ ಮೆಕ್ಕೆ ಖರೀದಿ ಮಾಡಿದ್ದೀವಿ. ಸರ್ಕಾರ ಇವತ್ತು ನಮ್ಮ KC ವ್ಯಾಲಿ ಅಂತ ಸಂಸ್ಕರಿಸಿದಂಥ ನೀರನ್ನು ಇವತ್ತು ಸುಮಾರು 1081 ಕೋಟಿ ವೆಚ್ಚದಲ್ಲಿ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಅನೇಕ ಕಾಮಗಾರಿಗಳು ಮುಗಿದಿದೆ, ಕೆಲವೆಲ್ಲ ಮುಗಿಯುವ ಹಂತದಲ್ಲಿದೆ. ಅಧ್ಯಕ್ಷರೇ, 25-26ನೇ ಸಾಲಿನ ಈ ಒಂದು ಪರಿಸ್ಥಿತಿ ಜಾತಿ ಪಂಗಡಗಳ ರೈತರಿಗಾಗಿ ಇವತ್ತು 9,000 ಬೋರ್ವೆಲ್ಗಳನ್ನು ನಾವು ಕೊರೆಸಿ ಆ ಬಡ ರೈತರ ಬದುಕಿಗೆ ಒಂದು ಆಸರೆ ಇರತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಅಧ್ಯಕ್ಷರೇ, ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆ, ಯಾವ ತಾಯಿಗೆ ಯಾವ ವಯಸ್ಸಾದಂಥವರಿಗೆ ಕೆಲಸ ಮಾಡೋದು ಕಷ್ಟ ಆಗ್ತದೋ ಅಂಥವರಿಗೆ ಮಾಸಿಕ ಪಿಂಚಣಿ ಯೋಜನೆಯಲ್ಲಿ ಸುಮಾರು 81.79 ಲಕ್ಷ ಜನರಿಗೆ ಇವತ್ತು ಸುಮಾರು 10,838 ಕೋಟಿ ರೂಪಾಯಿಗಳನ್ನು ಆಧಾರಯುತವರಿಗೆ ಜಮಾನ್ ಮಾಡಿದ್ದೀವಿ. ಅಧ್ಯಕ್ಷರೇ, ನಮ್ಮ ಸರ್ಕಾರ ಹೊಸದಾಗಿ ಇವತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಕೈಗಾರಿಕಾ ನೀತಿ ಸಂಹಿತೆ ನೀತಿ 2025-31 ಜಾರಿ ತಂದು ಇದರಿಂದ 20 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಅವಕಾಶವನ್ನು ನಮ್ಮ ಸರ್ಕಾರ ಸೃಷ್ಟಿ ಮಾಡಿದೆ. ಅಧ್ಯಕ್ಷರೇ, ನನ್ನ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ನರಸಾಪುರ, ತುಮಕೂರು, ವೇಮ ಪ್ರದೇಶಗಳಲ್ಲಿ ಸುಮಾರು 193 ಕೋಟಿ ವೆಚ್ಚದಲ್ಲಿ 6,000 ಸಾಮರ್ಥ್ಯದ ಬೃಹತ್ ಮಹಿಳಾ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಅನೇಕ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಅವರಿಗೆ ತಂಗುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಅಧ್ಯಕ್ಷರೇ, ಕರ್ನಾಟಕ ನವೋದ್ಯಮ ನೀತಿ ಅಂತ ಹೇಳಿ 2025-30 ಅಂತ ಆ ಯೋಜನೆಯನ್ನು ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಅಧ್ಯಕ್ಷರೇ, ಇವತ್ತು ನಮ್ಮ ವಿಶೇಷವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ, ನಮ್ಮ ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಬಂಧುಗಳಿಗೆ ಬಹಳ ವರ್ಷಗಳಿಂದ ಸರ್ಕಾರಗಳು ಅವರಿಗೆ ಉದ್ಯೋಗ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಆ ಒಂದು ಪೌರ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಸಾಹೇಬರು ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ 11,722 ಪೌರ ಕಾರ್ಮಿಕ ಸೇವೆಯನ್ನು ಕಾಯಂ ಮಾಡಿ ಅವರ ಬದುಕಿಗೆ ಇವತ್ತು ಒಂದು ಆಶ್ರಯವನ್ನು ಕೊಟ್ಟಿದ್ದೀವಿ. ಅಧ್ಯಕ್ಷರೇ, ಇವತ್ತು ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಆಶ್ರಯ ಯೋಜನೆಯಲ್ಲಿ
91,632 ಕಾರ್ಮಿಕರಿಗೆ ವಿಮೆಯನ್ನು ಮಾಡಿ ಆ ಮೂಲಕ ಸುಮಾರು 10,462 ಫಲಾನುಭವಿಗಳನ್ನು ಇವತ್ತು ನಾವು ರಿಜಿಸ್ಟರ್ ಮಾಡಿದ್ದೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಬಹಳಷ್ಟು ವರ್ಷಗಳಿಂದ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಅನೇಕರು ಹೋರಾಟಗಳನ್ನು ಮಾಡಿದರು. ನಾನಾ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿ ಕಡೆಗೆ ಯಾವ ಸರ್ಕಾರಗಳು ಕೂಡ ಒಳ ಮೀಸಲಾತಿ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಅಧ್ಯಕ್ಷರೇ. ನಮ್ಮ ಗಟ್ಟಿ ಮನಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಈ ಅಂಬೇಡ್ಕರ್ ಕಂಡಿದ್ದ ಕನಸನ್ನ, ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಧೈರ್ಯವಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದು ಮತ್ತು ತಂದು ಅನೇಕರ ಬಡವರ ಆ ಜಾತಿಗಳ ಅನುಸಾರವಾಗಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದು ಇದೇ ಕಾಂಗ್ರೆಸ್ ಬಡವರ ಸರ್ಕಾರ ಅಧ್ಯಕ್ಷರೇ. ಇನ್ನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲೆ ಅನೇಕ ದೌರ್ಜನ್ಯಗಳು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸರ್ಕಾರ ಹೊಸದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಧೈರ್ಯವನ್ನು ತಡೆಯಲಿಕ್ಕಂತಲೇ 33 ವಿಶೇಷ ಪೊಲೀಸ್ ಠಾಣೆಗಳನ್ನು ಪ್ರಾರಂಭ ಮಾಡಿತು. ನಮ್ಮ ಗೌರವ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಆ ವಿವೇಚನೆಯಿಂದ ಇವತ್ತು ನಮಗೆ ಈ ರಾಜ್ಯದಂತ ಬರೀ ಪರಿಸ್ಥಿತಿ ಮೇಲೆ ಅವರ ಮೇಲೆ ತೊಂದರೆಗಳಾದಾಗ ಅವರಿಗೆ ಸಹಾಯ ಆಗಲಿ ಅಂತೇಳಿ ಇವತ್ತು 33 ವಿಶೇಷ ಠಾಣೆಗಳನ್ನು ಇವತ್ತು ತೆರೆದ ಕೀರ್ತಿ ನಮ್ಮ ಸರ್ಕಾರದ್ದು ಅಧ್ಯಕ್ಷರೇ. ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬಡವರ ವಸತಿ ಶಾಲೆಗಳು, ಅಂಬೇಡ್ಕರ್ ಶಾಲೆಗಳು, ಆಮೇಲೆ ನಮ್ಮ ಕಿತ್ತೂರಣ್ಣೆ ವಸತಿ ಶಾಲೆಗಳು, ಹೊಸದಾಗಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ವಸತಿ ಶಾಲೆಗಳು, ಇವೆಲ್ಲವನ್ನು ಕೂಡ ಯಥೇಚ್ಛವಾಗಿದ್ದೀವಿ ಅಧ್ಯಕ್ಷರೇ. ಇವತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಎಲ್ಲ ಗ್ರಾಮೀಣ ಭಾಗದ ಜನರು ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಅನೇಕ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದೆ ಅಧ್ಯಕ್ಷರೇ. ಇವತ್ತು ಕುಡಿಯುವ ನೀರಿಗಾಗಿ ಇವತ್ತು ನಾವು ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ 87.63 ಲಕ್ಷ ಮನೆಗಳಿಗೆ ಇವತ್ತು ನಳ ಸಂಪರ್ಕವನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಇವತ್ತು ನಮ್ಮ KPS ಶಾಲೆಗಳನ್ನು ಸುಮಾರು 900 KPS ಶಾಲೆಗಳನ್ನು ಇವತ್ತು ನಾವು ರಾಜ್ಯ ತಂದಿದ್ದೀವಿ ಅಧ್ಯಕ್ಷರೇ. KPS ಶಾಲೆಗಳಲ್ಲಿ ಇವತ್ತೇನು ಪ್ರೈವೇಟ್ ಶಾಲೆಗಳಲ್ಲಿ ಲಕ್ಷಾಂತರ ಡೊನೇಷನ್ ವಸೂಲಿ ಮಾಡಿ ವಿದ್ಯೆ ಕಲಿಸ್ತಾರೆ, ಇಂಗ್ಲಿಷ್ ಕಲಿಸ್ತಾರೆ ಮೊದಲನೇ ತರಗತಿಯಿಂದ, ಅವೆಲ್ಲವನ್ನು ಕೂಡ ನಮ್ಮ ಶಾಲೆಯಲ್ಲಿ ಕಲಿಸಬೇಕು ಅಂತೇಳಿ ಬಡ ಮಕ್ಕಳು ಕೂಡ ಕಾನ್ವೆಂಟ್ ಶಾಲೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರ ಮಟ್ಟಿಗೆ ಇವರು ಮುಂದುವರಿಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ಬಡವರಿಗಾಗಿ ಇವತ್ತು 900 KPS ಶಾಲೆ ತಂದಿದ್ದಾರೆ ಅಧ್ಯಕ್ಷರೇ. ಇದು ಸರ್ಕಾರ ಸಾಧನೆ ಅಲ್ವಾ? ಇದಕ್ಕೆ ಸರ್ಕಾರ ಕೆಲಸ ಮಾಡಿಲ್ವಾ ಅಧ್ಯಕ್ಷರೇ? ಇದಾದ ನಂತರ ಇವತ್ತು ನಮಗೆ ಅಧ್ಯಕ್ಷರೇ ಬಡವರಿಗೆ ಒಂದು ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ತಂದಿವತ್ತು 3,514 ಆಸ್ಪತ್ರೆಗಳನ್ನು ನಾವು ಮೇಲ್ದರ್ಜೆಗೇರಿಸಿದ್ದೇವೆ. ಅಂದ್ರೆ ಅಧ್ಯಕ್ಷರೇ, ಈ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಿದಾಗ ಅಲ್ಲಿನ ವೈದ್ಯರ ಸಂಖ್ಯೆ ಜಾಸ್ತಿ ಆಗ್ತದೆ, ನರ್ಸಿಂಗ್ ಸ್ಟಾಫ್ ಜಾಸ್ತಿ ಆಗ್ತದೆ, ಎಲ್ಲಾ ಸೌಲಭ್ಯಗಳ ಆಸ್ಪತ್ರೆ ಒಳಗೊಂಡಾಗ ಬಹುಶಃ ಗ್ರಾಮೀಣ ಭಾಗದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಅಧ್ಯಕ್ಷರೇ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಹಲವು ರೀತಿ ದಮನಗಳು ತುತ್ತಾಗಿದ್ರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನದ ರೀತಿಯಲ್ಲಿ ಅವರ ಆಶಯಗಳಿಗೆ ಅನುಗುಣವಾಗಿ ಅತ್ಯುತ್ತಮ ಕೆಲಸಗಳನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಧ್ಯಕ್ಷರೇ. ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ಸಂವಿಧಾನದ ಅಡಿಯಲ್ಲಿ ಯಾವ್ಯಾವ ಬಡವರಿಗೆ, ಯಾವ್ಯಾವ ಸಮುದಾಯಗಳಿಗೆ ಏನೇನು ಸಂಪಾದ ಸಿಗಬೇಕಾಗಿತ್ತು ಇವೆಲ್ಲವನ್ನು ಕೂಡ ಇವತ್ತು ಸಂವಿಧಾನದ ಆಶಯದಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಧ್ಯಕ್ಷರೇ. ಇವತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ
ಅನೇಕ ರಾಜ್ಯಗಳಿಗೆ ಮಾದರಿಯಾಗಿದೆ ಅಧ್ಯಕ್ಷರೇ. ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಆ ಯೋಜನೆಗಳನ್ನು ನಡ್ಕೊಂಡಿದೆ ಅಂದ್ರೆ ಅದು ಕರ್ನಾಟಕದ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರೇ. ಇಂಥ ಸರ್ಕಾರವನ್ನು ಪಾಪ ನಮ್ಮ ವಿರೋಧ ಪಕ್ಷದ ಮಹಾನಿ ಎಲ್ಲ ತಗೊಳ್ತಾರೆ. ಪಾಪ ಡ್ಯೂಟಿ ಅವ್ರು ಮಾಡ್ತಾರೆ, ನಾನು ತಪ್ಪು ಹೇಳೋದಿಲ್ಲ. ವಿರೋಧ ಪಕ್ಷ ವಿರೋಧ ಮಾಡಲೇಬೇಕಲ್ವಾ, ಅದಕ್ಕೆ ನಮ್ಮದೇ ಅಭ್ಯಂತರ ಇಲ್ಲ ಅಧ್ಯಕ್ಷರೇ. ಆದರೆ ಅಧ್ಯಕ್ಷರೇ, ಇವತ್ತು ನಮಗೆ ಈ ಏನು ಮನ್ರೇಗಾ ಅಂತ ನಮ್ಮ ಗೌರವಾನ್ವಿತ ಮನಮೋಹನ್ ಸಿಂಗ್ ತರ್ತಿತ್ತು, ಆ ಸರ್ಕಾರದ ಒಂದು ಆಶಯಗಳಿಗೆ ಬದಿಗೊಟ್ಟು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಮೋದಿಯ ಸರ್ಕಾರ ಇತ್ತೀಚೆಗೆ ಅಧ್ಯಕ್ಷರೇ ಈ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಒಂದು ಹೊಸತಾಗಿ VBG ರಾಮ್ಜಿ ಅಂತ ಒಂದು ಯೋಜನೆಯನ್ನು ತಂದಿದೆ ಅಧ್ಯಕ್ಷರೇ. ಈ ಯೋಜನೆ ವಿವರಣೆ ಕೊಟ್ಟಿದ್ದೇನೆ ನಾನು. ಈ ಯೋಜನೆಯಿಂದ ಏನಾಗುತ್ತೆ ಅಧ್ಯಕ್ಷರೇ ಅಂದ್ರೆ, ನನ್ನ ಪ್ರಕಾರ ಈ ಯೋಜನೆ ಮಾಡಬೇಕಾಗಿದ್ರೆ ಮಹತ್ವಾಕಾಂಕ್ಷೆಯ ನಮ್ಮ ಏನು ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ ಮಹಾತ್ಮ ಗಾಂಧಿಯವರ ಆಶಯ ಈಡೇರಿಸಬೇಕಾಗಿದ್ರೆ ಈ ಸರ್ಕಾರ ನಿಜವಾಗ್ಲೂ ಕೂಡ ಅದನ್ನು ಮುಂದುವರಿಸ್ತಾ ಇತ್ತು. ಇವತ್ತು ಮಹಾತ್ಮ ಗಾಂಧಿಯವರು ಒಂದು ನೆನಪಿನಲ್ಲಿ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ 86ರಲ್ಲಿ ಮಂಡಲ ಪಂಚಾಯತ್ ರಚನೆ ಮಾಡಿ ಗ್ರಾಮಗಳ ಅಧಿಕಾರವನ್ನ ಗ್ರಾಮದವರು ಕೊಡಬೇಕು ಅಂತ ಅಂದಿದ್ದು ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರೇ. ಆ ಸರ್ಕಾರ ಬಂದ ಮೇಲೆ ಹಿಂದೆ ನಮಗೆ ಆ ಮನ್ರೇಗಾ ಯೋಜನೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಯಾವ ಮಹಿಳೆ ಕೆಲಸ ಬೇಕೋ ಆ ಮಹಿಳೆಯ ಪುರುಷರು ಹೋಗಿ ಕಚೇರಿಯಲ್ಲಿ ಅರ್ಜಿ ಕೊಟ್ಟು ಅವ್ರು ಯಾವ ಕೆಲಸ ಬೇಕು ಅಂತ ಆಯ್ಕೆ ಮಾಡಿ ಕೆಲಸ ಮಾಡುವಂತ ಜವಾಬ್ದಾರಿ ಇತ್ತು ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ ಅದನ್ನ ನೇರವಾಗಿ ಕಸ್ಕೊಂಡ್ಬಿಟ್ಟಿರ್ತೀವರು ಅಧ್ಯಕ್ಷರೇ. ಇಷ್ಟೇ ಅಲ್ಲ ಅಧ್ಯಕ್ಷರೇ, ಇವತ್ತು ಆ ಚರ್ಚೆ ಮಾಡಬೇಕಾಗಿದ್ರೆ ಆ ಯೋಜನೆಯನ್ನ ಇಡೀ ಭಾರತ ದೇಶದ ಪ್ರತಿ ರಾಜ್ಯಗಳಲ್ಲೂ ಕೂಡ ಆ ಒಂದು ಜನರ ಕಷ್ಟಗಳನ್ನ ಆ ರಾಜ್ಯಗಳ ಕ್ಷೇಮ ತಿಳ್ಕೊಂಡು ಇವರು ಯೋಜನೆ ಮಾಡಬೇಕು ಅಧ್ಯಕ್ಷರೇ. ಆದರೆ ಗೌರವಾನ್ವಿತ ಕೇಂದ್ರ ಸರ್ಕಾರದವರು ಏನು 20 ವರ್ಷಗಳು ಜನರಿಗೆ ಅನ್ನ ಕೊಡ್ತದ ಯೋಜನೆ ಅದನ್ನ ಬುಲ್ಡೋಜ್ ಮಾಡಿ ಈ ಸರ್ಕಾರ ಡಿಸೆಂಬರ್ 17ರಂದು 8 ಗಂಟೆಗಳ ಚರ್ಚೆ ಮಾಡುವ ಮುಖಾಂತರ ಈ ಬಡವರ ಬದುಕಿಗೆ, ಕೂಲಿ ಕಾರ್ಮಿಕರ ಬದುಕಿಗೆ, ಕೂಲಿಯನ್ನು ನಂಬಿ ಜೀವನ ಮಾಡಿದ ಬದುಕಿಗೆ ಕೊಳ್ಳಿ ಇಟ್ಟದ ಸರ್ಕಾರ ಈ ಮೋದಿ ಸರ್ಕಾರ ಅಧ್ಯಕ್ಷರೇ. ಇವತ್ತು ಇವರು ಏನ್ ಮಾಡಿದರೆ ಹಿಂದೆ ಇತ್ತು ಅಧ್ಯಕ್ಷರೇ. ಹಿಂದೆ 60ಕ್ಕಿಂತ ಬದು ಅಧ್ಯಕ್ಷರೇ ಗ್ರಾಮಗಳಲ್ಲಿ ನಮಗೆ ಪಟೇಲ್ರು, ಶಾನ್ಭೋಗರು, ಜೋಡಿದಾರರು ಅಧ್ಯಕ್ಷರೇ. ಸಾಮಾನ್ಯವಾಗಿ ಜೋಡಿದಾರ ಇರ್ತಾ ಇತ್ತು, ಆ ಎಂಟೇರಿ ಜೋಡಿ ಗ್ರಾಮ ಅವರದೇ ಆಗಿರ್ತಾ ಇತ್ತು. ಎಲ್ಲರೂ ಕೂಲಿ ಹೋಗ್ತಾ ಇದ್ರು, ಕೆಲಸ ಕೊಡಿ ಅಂತ ಅವ್ರು ಕೊಟ್ಟಷ್ಟು ತಗೊಳ್ತಾ ಇದ್ರು. ಇವತ್ತು ಇವರು ಏನು ಯೋಜನೆ ಮಾಡಿದ ಅಧ್ಯಕ್ಷರೇ, ಇದೇ ಯೋಜನೆ ಮುಂದುವರೆದರೆ, ರಾಮ್ ಯೋಜನೆ ಮುಂದುವರೆದರೆ ಮುಂದೊಂದು ದಿನ ಆ ಹಿಂದಿನ ಗತವೈಭವ ಮತ್ತೆ ಬಂದು ಎಲ್ಲರೂ ಕೂಡ ಕೂಲಿಯನ್ನ ಭಿಕ್ಷೆ ತರ ಕೇಳಿ ಅವರ ಕೊಟ್ಟಷ್ಟು ತಗೊಂಡು ಬದುಕುವಂತ ಕಾಲ ಬರ್ತದೆ ಅಧ್ಯಕ್ಷರೇ. ಹಿಂದೆ ನಮ್ಮ ಯೋಜನೆಯಲ್ಲಿ 2 ನಿಮಿಷ ಅಧ್ಯಕ್ಷ, 2 ನಿಮಿಷ ಅಷ್ಟೇ. ನಮ್ಮ ಯೋಜನೆಯಲ್ಲಿ ನಾವು ಹಾಕೊಟ್ಟಿದವರಿಗೆ ಆ ಗ್ರಾಮಗಳಲ್ಲಿ ಯಾರು ನಿರ್ಧಾರ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡುವಂತ ಸ್ವತಂತ್ರ ಹಕ್ಕಿತ್ತು. ಇವತ್ತು ಆ ಹಕ್ಕಿನೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಿತ್ಕೊಂಡಿದೆ ಅಧ್ಯಕ್ಷರೇ. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ಬೇಕು ಎಲ್ಲಿ ಕೂಲಿ ಮಾಡು, ಎಲ್ಲಿ ಬದುಕು, ಎಲ್ಲಿ ಸಾಯಿ ಅಂತ. ಹಾಗೆ ನಾವು ಬದುಕಬೇಕು, ಸಾಯ್ಬೇಕು ಅಧ್ಯಕ್ಷರೇ. ಈ ಯೋಜನೆ ಮಾಡೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ಎಲ್ಲಿ ಬೆಲೆ ಇದೆ ಅಧ್ಯಕ್ಷರೇ? ಇದು ಬಹುಶಃ ಈ ಒಂದು ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 71.18 ಲಕ್ಷ ಆಕ್ಟಿವ್ ಕೂಲಿ ಕಾರ್ಮಿಕರಿಗೆ, 36.75 ಲಕ್ಷ ಮಹಿಳೆಯರಿಗೆ ಇವತ್ತು ಅವರ ಉದ್ಯೋಗ ಹಕ್ಕನ್ನ ಈ ಮೋದಿ ಸರ್ಕಾರ ಕಿತ್ಕೊಂಡು ಬಡವರ ಹೊಟ್ಟೆ ಮೇಲೆ ಒಡೆದಿದೆ ಅಂತೇಳಿ ನಾನಾದ್ರೂ ಘಂಟಾಘೋಷವಾಗಿ ಹೇಳ್ತೀನಿ ಅಧ್ಯಕ್ಷರೇ. ಓಕೆ ಅಧ್ಯಕ್ಷರೇ,
ಇವತ್ತು ಜನರ ನೆಮ್ಮದಿಯಿಂದ ಜೀವಿಸುವ ಯಾವುದೇ ಹಕ್ಕನ್ನು ಕೊಡಲಿಲ್ಲ ಇವರು. ಓಕೆ. ಜನರನ್ನ ಅವರ ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ಕಾನೂನನ್ನ ಯಾಕೆ ಮಾಡ್ತಾರೆ ಅಧ್ಯಕ್ಷರೇ? ಇವಾಗ ನಮ್ಮಲ್ಲಿ GST ತಗೊಳ್ತಾರೆ, ನಮ್ಗೆ ಹಣ ವಾಪಸ್ ಕೊಡೋದಿಲ್ಲ. ಜೊತೆಗೆ ಅಧ್ಯಕ್ಷರೇ, ಇವರು ಮಾಡ್ತಕ್ಕಂಥ ಯೋಜನೆಗೆ, ಡೆಲ್ಲಿಯಲ್ಲಿ ಕೂತ್ಕೊಂಡು ಕೊಡೋ ಯೋಜನೆಗೆ 40% ನಮ್ಮ ಸರ್ಕಾರ ಕೊಡ್ಬೇಕಂತೆ. ಅದನ್ನ ಹೇಳಿ. ಇದು ಯಾವ ನ್ಯಾಯ ಅಧ್ಯಕ್ಷರೇ ಇದು? ಆದ್ರಿಂದ ನಾನು ತಮ್ಮ ಮುಖೇನ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸಬಾರದು. ಅದನ್ನ ತಿರಸ್ಕಾರ ಮಾಡಿ, ಏನ್ ಮನ್ರೇಗಾ ಹಿಂದೆ 2005ರಲ್ಲಿ ಮಾಡಿದ್ರು ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ತಮ್ಮ ಮುಖಾಲ್ಕ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಓಕೆ. 10 ನಿಮಿಷ ಅಧ್ಯಕ್ಷ. ಇಲ್ಲ ನೆಕ್ಸ್ಟ್ ದಯಮಾಡಿ ಅಧ್ಯಕ್ಷ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ.